ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನನ್ನ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟ್ರಿಪ್ ಬಗ್ಗೆ ಈ ಲಾಗಲ್ಲಿ ಶೇರ್ ಮಾಡ್ತೀನಿ. ಇದೊಂದು ತುಂಬ ವಂಡರ್‌ಫುಲ್ ಟ್ರಿಪ್ ಆಗಿತ್ತು. ನಮ್ಮ ಮೆಂಟರ್ ಪೂರ್ವಿ ಜಯರಾಜ್ ಮ್ಯಾಮ್ ಅವರು ಇದನ್ನು ಕಂಡಕ್ಟ್ ಮಾಡಿದ್ರು. ಸೊ ಅವರಿಗೆ ನಾನು ನನ್ನ ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಗೈಡೆನ್ಸ್ ಇಲ್ಲದೆ ಈ ಎಕ್ಸ್ಪೀರಿಯನ್ಸ್ ಸಾಧ್ಯ ಆಗ್ತಿರ್ಲಿಲ್ಲ. ಮೊದಲಿಗೆ ನಾನು ಬೆಂಗಳೂರಿಂದ ಬಸ್ ಹತ್ತಿ ತಿರುವಣ್ಣಾಮಲೈಗೆ ಬಂದೆ. ಅಲ್ಲಿ ರಮಣಾಶ್ರಮ ಹತ್ತಿರ ಇರುವ ನಮ್ಮ ಲಾಡ್ಜ್‌ಗೆ ಹೊರಟೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಬ್ಬರ ಪರಿಚಯ ಆಯಿತು. ಸೊ ಒಳ್ಳೆ ಕಂಪನಿ ಸಿಕ್ತು. ನಾನು ಲಾಡ್ಜ್ ತಲುಪ್ತಿದ್ದಂತೆ ಆಲ್ರೆಡಿ ನಮ್ಮ ಗ್ರೂಪಲ್ಲಿ ಹಲವಾರು ಜನ ಬಂದಿದ್ರು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಮ್ಯಾಮ್ ಕೂಡ ಬಂದರು. ನಮಸ್ಕಾರ ಅಂಡ್ ವೆಲ್ಕಮ್ ಟು ತಿರುವಣ್ಣಾಮಲೈ. ನಾನು ಮ್ಯಾಮನ್ನು ಆನ್ಲೈನ್ ಕ್ಲಾಸಲ್ಲಿ ನೋಡಿದ್ದೆ. ಅವರು ನನಗೆ ಮ್ಯಾನಿಫೆಸ್ಟೇಷನ್ ಮತ್ತು ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಕ್ಲಾಸ್ ಕೊಟ್ಟಿದ್ದರು. ಸೊ ತುಂಬ ಚೆನ್ನಾಗಿತ್ತು. ಇವಾಗಲೂ ಕ್ಲಾಸ್ ನಡೀತಾ ಇದೆ, ಮ್ಯಾನಿಫೆಸ್ಟೇಷನ್ ಕ್ಲಾಸ್ ನಡೀತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಟೆಂಡ್ ಮಾಡ್ಬೋದು. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬ ನಾವು ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು. ಆಮೇಲೆ ಮ್ಯಾಮ್ ನಮಗೆ ಟ್ರಿಪ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆಯೇ ನಾವು ರಮಣಾಶ್ರಮದ ಹತ್ರ ಇರುವಂತಹ ಅರುಣಾಚಲ ಬೆಟ್ಟವನ್ನು ಹತ್ತಲಿಕ್ಕೆ ಹೊರಟ್ವಿ. ದಾರಿಯಲ್ಲಿ ತುಂಬ ಮಂಕಿಗಳು ಇರುತ್ತವೆ ಹೋಗ್ಬೇಕಾದ್ರೆ. ಹಾಗಾಗಿ ತುಂಬ ಜಾಗೃತಿಯಿಂದ ಇರಬೇಕು, ಯಾಕಂದರೆ ಬ್ಯಾಗನ್ನೆಲ್ಲ ತಗೊಂಡು ಹೋಗ್ತವೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಮಾಡ್ತಿದ್ದಾರೆ ಕೆತ್ತನೆ ಮಾಡಿ. ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಇದೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಈ ಬೆಟ್ಟದಲ್ಲಿ ಅನೇಕ ಗುಹೆಗಳಿವೆ. ಅಲ್ಲಿ ಮಹರ್ಷಿಗಳು ಕೆಲವು ವರ್ಷಗಳಿಂದ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ನಾವು ಕೂಡ ಅಷ್ಟೇ, ಮೊದಲಿಗೆ ಸ್ಕಂದಾಶ್ರಮಕ್ಕೆ ಹೋಗಿ ಅಲ್ಲಿ ಮೆಡಿಟೇಷನ್ ಮಾಡಿದ್ವಿ. ಸ್ಕಂದಾಶ್ರಮದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಹೋಗಿ ಮೆಡಿಟೇಷನ್ ಮಾಡಿ ಬರಬೇಕಾದ್ರೆ ಅಷ್ಟು ಪೀಸ್ಫುಲ್ ಫೀಲಿಂಗ್ ಆಯಿತು. ತುಂಬ ಚೆನ್ನಾಗಿತ್ತು. ಇದೇ ಜಾಗದಲ್ಲಿ ಶ್ರೀ ರಮಣ ಮಹರ್ಷಿಗಳು ಕೂಡ ಬಂದು ತಪಸ್ಸು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಂತರ ನಾವು ಬೇರೆ ರೂಟಾಗಿ ಟರ್ನ್ ತಗೊಂಡು ಕೆಳಗೆ ಬರಬೇಕಾದ್ರೆ ಅಲ್ಲಿ ವಿರೂಪಾಕ್ಷ ಕೇವ್ ಸಿಗುತ್ತೆ. ಅಲ್ಲಿಯೂ ಕೂಡ ಮೆಡಿಟೇಷನ್ ಮಾಡಿದ್ವಿ. ಈ ಕೇವ್ನಲ್ಲಿ ರಮಣ ಮಹರ್ಷಿಗಳು ಮತ್ತು ವಿರೂಪಾಕ್ಷ ದೇವರು ಕೂಡ ಬಂದು ತಪಸ್ಸು ಮಾಡಿದ್ದಾರೆ ಎನ್ನುವ ನಂಬಿಕೆ ಇದೆ. ಅದಲ್ಲದೆ ವಿರೂಪಾಕ್ಷ ದೇವರು ತಪಸ್ಸು ಮಾಡ್ತಾ ಮಾಡ್ತಾ ಅಲ್ಲೇ ಭಸ್ಮ ಆದರು. ಆ ಭಸ್ಮ ಇವಾಗಲೂ ಉದ್ಭವಿಸ್ತಾ ಇದೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ಈ ಪ್ಲೇಸಿಗೆ ಬಂದು ತುಂಬ ಖುಷಿಯಾಯಿತು. ಅದಲ್ಲದೆ ಪೂರ್ವಿ ಮ್ಯಾಮಿದು ಎಕ್ಸ್ಪೀರಿಯನ್ಸು ಆಸಮ್. ನಮಗೆ ಗೂಸ್ ಬಂಪ್ ಬರುತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದರೆ. ಬೇಕಾದ್ರೆ ಅವರು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿರುವಣ್ಣಾಮಲೈ ಅಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿ ಅದರ ಇಂಪಾರ್ಟೆನ್ಸ್ ಎಲ್ಲವನ್ನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ವಿಡಿಯೋನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಆನಂತರ ನಾವು ರಮಣಾಶ್ರಮಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ನಮಗೆ ಬೇರೆ ಲೋಕಕ್ಕೆ ಹೋದ ಅನುಭವ ಆಗುತ್ತೆ. ರಮಣ ಮಹರ್ಷಿಗಳು ಇಲ್ಲಿ ಐಕ್ಯವಾಗಿದ್ದಾರೆ, ಅವರ ಸೋಲ್ ಇನ್ನೂ ಕೂಡ ಇದೆ ಅನ್ನುವ ನಂಬಿಕೆ ಇದೆ. ಇಲ್ಲಿ ಲಕ್ಷಾಂತರ ಜನರು ಬಂದು ಮೆಡಿಟೇಷನ್ ಮಾಡ್ತಾರೆ. ಫಾರಿನರ್ಸ್ ಕೂಡ 6 ಮಂತ್ ಇಲ್ಲಿ ಸ್ಟೇ ಮಾಡಿ ಇಲ್ಲಿ ಬಗ್ಗೆ ಸ್ಟಡಿ ಮಾಡ್ತಾರೆ. ಹಾಗೆಯೇ ಇಲ್ಲಿ ಗ್ರೂಪ್ ಭಜನೆ ಮಾಡ್ತಾರೆ, ಅದನ್ನು ಕೇಳಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬುಕ್ ಸ್ಟಾಲ್ ಕೂಡ ಇದೆ, ಸ್ಪಿರಿಚುವಲ್ ಬುಕ್ಸ್ ಸಿಗುತ್ತೆ. ಹಾಗೆಯೇ ನಾವು ರಾತ್ರಿ ಆಗ್ತಾ ಇದ್ದಾಗೆ ಲಾಡ್ಜಿಗೆ ಬಂದ್ವಿ. ಆಗ ಮ್ಯಾಮ್ ನಮಗೆಲ್ಲ ಗಿರಿ ಪ್ರದಕ್ಷಿಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆಯೇ ಓಂ ಪ್ರಭು ಶಾಂತಿ ಹೋಮನ ಮಾಡಿದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ನ ಹೇಗೆ ದೂರ ಮಾಡೋದು ಅಂತ ಹೇಳಿಕೊಟ್ರು. ಸೊ ಸಿಂಪಲ್ ಆಗಿದೆ ಈ ಓಂ ಪ್ರಭು ಶಾಂತಿ ಹೋಮ. ಇದನ್ನು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ರು. ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 9:30 ಅಷ್ಟೊತ್ತಿಗೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಇದು ಸುಮಾರು 14 ಕಿಲೋಮೀಟರ್ ಇದೆ.
ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ಧ್ಯಾನ ಮಾಡ್ತಾ ಮಾಡಬೇಕು ಅಂತಲೂ ಹೇಳ್ತಾರೆ. ಮತ್ತು ಈ ಬೆಟ್ಟವೇ ಶಿವ ಅನ್ನುವ ನಂಬಿಕೆ ಕೂಡ ಇದೆ. ಇಲ್ಲಿ ಪ್ರದಕ್ಷಿಣೆ ಮಾಡಿದರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ, ಹಾಗೆ ನಾವು ಅಂದ್ಕೊಂಡದ್ದು ಆಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಪ್ರದಕ್ಷಿಣೆ ವೇಳೆಗೆ ಹಲವಾರು ಟೆಂಪಲ್ಸ್ ಸಿಗುತ್ತೆ ನಮಗೆ. ವಿಶೇಷವಾಗಿ 8 ದಿಕ್ಕುಗಳಲ್ಲಿ 8 ಲಿಂಗಗಳು ಇವೆ. ಅಲ್ಲಿ ಎಲ್ಲ ಕಡೆ ಕೈ ಮುಗಿದು ಪ್ರದಕ್ಷಿಣೆ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ನನಗೆ ತುಂಬ ವಿಷಯನ ಶೇರ್ ಮಾಡಿದರು. ಸೊ ಅವರಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಒಟ್ಟು 4ರಿಂದ 5 ಗಂಟೆಗಳ ಕಾಲ ಬೇಕಾಗ್ತದೆ. ಸುಮಾರು 2 ಗಂಟೆ ಅಷ್ಟೊತ್ತಿಗೆ ನಾವು ಲಾಡ್ಜ್ಗೆ ಬಂದ್ವಿ. ನನ್ನ ರೂಮ್ ಮೆಂಬರ್ಸ್ ಎಲ್ಲ ಗಿರಿ ಪ್ರದಕ್ಷಿಣೆಗೆ ಹೋಗಿದ್ರಿಂದ ಬೇರೆ ರೂಮ್ನಲ್ಲಿ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನನಗೆ ಕೀ ಸಿಕ್ಕಿಲ್ಲ ರೂಮಿದು. ಅದೇ ಬಟ್ಟೆ ಹಾಕ್ಕೊಂಡು ಬೆಳಿಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೊರಟ್ವು. ಅಲ್ಲಿ ಆಲ್ರೆಡಿ ಅಷ್ಟೊತ್ತಿಗೆ ದೊಡ್ಡ ಕ್ಯೂ ಇತ್ತು. ಒಂದು ಪ್ರೌಡ್ ಮೂಮೆಂಟ್ ಅಂದರೆ ಈ ದೇವಸ್ಥಾನವನ್ನು ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರು ಕಟ್ಟಿದಂತಹ ದೇವಸ್ಥಾನ. ಇದು ಕಾಶಿಗಿಂತಲೂ ಶ್ರೇಷ್ಠ ಅಂತ ಹೇಳುವ ನಂಬಿಕೆ ಕೂಡ ಇದೆ. ಇಲ್ಲಿ ಶಿವನು ಅಗ್ನಿ ರೂಪದಲ್ಲಿದ್ದಾನೆ. ಹಾಗಾಗಿ ಗರ್ಭಗುಡಿಯ ಒಳಗೆ ಪ್ರವೇಶಿಸ್ತಿದ್ದಂತೆ ಬಿಸಿ ಫೀಲ್ ಆಗುತ್ತೆ. ಒಂದು 5 ಅವರ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡ ನಂತರ ನಮಗೆ ದೇವ್ರ ದರ್ಶನ ಸಿಕ್ತು. ಆ ನಂತರ ಮ್ಯಾಮ್ ನಮಗೆಲ್ಲ 1000 ಕಂಬಗಳ ಪಾತಾಳಲಿಂಗದ ಹತ್ರ ಕರ್ಕೊಂಡೋಗಿ ಮೆಡಿಟೇಷನ್ ಮಾಡಿಸಿದ್ರು. ಆಮೇಲೆ ಲಂಚ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನಮ್ಮ ಮನೆಗೆ ಹೊರಟ್ವಿ. ಈ ನನ್ನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. Hope you all like this video. Thank you for watching.